ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ ಹಿನ್ನೆಲೆ ಮಹಿಳೆಯರಿಗೆ ಎಲ್ಲಾ ಗ್ಯಾರಂಟಿಗಳಿಂದ ಆರ್ಥಿಕವಾಗಿ ಚೇತರಿಕೆಯಾಗುತ್ತಿದೆ ಎಂದು ಗ್ಯಾರಂಟಿ ಯೋಜನೆ ತಾಲೂಕು ಸಮಿತಿ ಅಧ್ಯಕ್ಷ ಚಿಕ್ಕಹುಲ್ಲೂರು ಬಚ್ಚೇಗೌಡ ತಿಳಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಕುಂದುಕೊರತೆಗಳ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಹೆಣ್ಣು ಮಕ್ಕಳು ಶಿಕ್ಷಿತರಾಗಿ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಬಲರಾಗಬೇಕು. ಈ ಕಾರಣಕ್ಕೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ಹಣ, ಅನ್ನಭಾಗ್ಯ ಯೋಜನೆಯ ಅಕ್ಕಿ ಸೇರಿದಂತೆ ಇತರೆ ಸೌಲಭ್ಯಗಳಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣರಾಗಿದ್ದಾರೆ ಎಂದರು. ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೊಂದಿಗೆ ಹೊಸಕೋಟೆ ತಾಲೂಕಿನ 28 ಪಂಚಾಯಿತಿಯಲ್ಲೂ ಸಭೆಗಳು ಮಾಡ್ತಿರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ನಮ್ಮ ಮುತ್ಸಂದ್ರ ಪಂಚಾಯತಿಯಲ್ಲಿ ನಮ್ಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಪಂಚಾಯತಿ ಸದಸ್ಯರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಈ ಸಭೆ ನಡೆಸ್ತಾ ಇರ್ತಕ್ಕಂಥದ್ದು. ನಾವು ಹಾಗೆ ಫಲಾನುಭವಿಗಳಿರ್ಬೋದು, ಮುಖ್ಯವಾಗಿ ನಮ್ಮ ಫಲಾನುಭವಿಗಳು ಬೇಕಾಗಿರೋದು. ಅದು ಫಲಾನುಭವಿಗಳು ಎತ್ಕೊಂಡಾಗ ನನಗೆ ಗೊತ್ತಿದ್ದಂಗೆ ಎಲ್ಲ ಅಂಗನವಾಡಿ ಟೀಚರ್ಸ್ ಇದ್ದಾಗ ಅವ್ರು ಜಾಸ್ತಿ ಪ್ರಾಬ್ಲಮ್ ಏನು ಇಲ್ಲ ಅನ್ಕಂತೀನಿ. ಇದ್ದಿದ್ರೆ ಬರೋರು ಅಂತಾರೆ. ಎಲ್ಲಿ ಕೇಳಿದ್ರು ಕಾರ್ಡ್ ನಮ್ದು APL, BPL, APL ಆಗಿದೆ, BPL ಆಗಿದೆ ಅಂತೆಲ್ಲ ಕಂಪ್ಲೇಂಟ್ ಇದೆ. ನಿಮ್ಮಲ್ಲಿ ಕಮ್ಮಿ ಕಾಣ್ತಾವೆ. ಅದು ಕಾರ್ಡ್ಗಳ ಎಲ್ಲ ಕರೆಕ್ಟ್ ಆಗಿವೆ ಅಂತ ಅರ್ಥ ನಮ್ಗೆ. ನಾವು ಇದನ್ನ ಆಯೋಜಿಸಿದ ಆಕ್ಚುಲಾಗಿ ಎಲ್ಲರೂ ಅಲ್ಲೇ ಬಂದು ನಿಮ್ ಕುಂದುಕೊತ್ತಿರೋದು ಹೇಳ್ಕೊಂಡು ಏನಿದೆ ಅದನ್ನ ಸಮರ್ಪವಾಗಿ ಸರಿ ಮಾಡಿ ಫಲಾನುಭವಿಗಳಿಗೆ ಪ್ರತಿಯೊಂದು ಈ ಪಂಚ ಗ್ಯಾರಂಟಿಗಳು ತಲುಪಿಸೋ ಉದ್ದೇಶ ನಮ್ಮ ಸರ್ಕಾರ ನಮಗೆ ಅನುಷ್ಠಾನ ಸಮಿತಿ ಮಾಡಿದೆ. ಅಮೇಶ್ವರ ಸಮಿತಿ ಬರೀ ಅಧಿಕಾರಿಗಳು ಕೆಲಸ ಮಾಡಲ್ಲ ಅನ್ನೋ ಉದ್ದೇಶದಿಂದ ಅವರ ಮೇಲೆ ನಮ್ಮನ್ನ ಒಂದು ಸಮಿತಿ ಮಾಡಿ ಹಾಕಿದ್ದಾರೆ. ಆದ್ರೂ ನಮ್ಮ ಸರ್ಕಾರಿ ಅಧಿಕಾರಿಗಳು ಭಾರಿ ಶ್ರಮ ಪಟ್ಟು ಇದನ್ನ ಅನುಷ್ಠಾನ ಮಾಡಿದ್ದಾರೆ. ಇಲ್ಲಿದ್ರೆ ನಾವು 98-99% ರೀಚ್ ಆಗ್ತಾ ಇಲ್ಲ. ಇವತ್ತು ನಮ್ಮ ತಾಲೂಕಲ್ಲಿ ಆಲ್ಮೋಸ್ಟ್ 98% ಮೇಲೆ ಇದೆ ಎಲ್ಲ ಇವು ಏನು ಪಂಚ ಗ್ಯಾರಂಟಿಗಳು ಏನಿವೆ ಅದರಲ್ಲಿ 98% ರೀಚ್ ಆಗಿದೆ. ಅವರು ಶ್ರಮ ಪಟ್ಟಿದ್ದಾರೆ. ಅಧಿಕಾರಿಗಳಿಗೂ ಸಹ ಸಹಕಾರ ಇದೆ, ಅದರಿಂದ ಆಗಿದೆ. ಆದ್ರೂ ಇನ್ನೂ ಯಾರನ್ನು 100% ರೀಚ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇನ್ನೂ ಯಾರನ್ನ ಅರ್ಧ ಫಲಾನುಭವಿಗಳಿದ್ರೆ ಅವ್ರನ್ನ ಕಂಡಿಡಿದು ಅವ್ರದ್ದು ಏನ್ ನ್ಯೂನತೆಗಳಿವೆ ಸರಿಪಡಿಸಿ ಅದನ್ನ ಮುಂದೆ ಕೊಡಿಸೋಂತ ಕೆಲಸ ನಮ್ದಾಗಿತ್ತು. ಆದ್ರಿಂದ ನಾವು ಎಲ್ಲ ಅನುಷ್ಠಾನ ಸಮಿತಿ ಸದಸ್ಯರುಗಳೊಂದಿಗೆ ಇವತ್ತು ಪಂಚಾಯತಿಗೆ ಬಂದಿರ್ತಕ್ಕಂಥ ಇಲ್ಲಿ ತಿಳಿದುಬಂದಂತ ವಿಷಯ ನಮ್ಮ ಈಗ ಬೇಟೆಗೌಡರು ಹೇಳಿದಂಗೆ ನಮ್ಮ ಆಹಾರ ಇಲಾಖೆಯವರು ಹೇಳಕ್ಕಾಗಲ್ಲ. ಅದು ಇರ್ತದೆ, ಚಾಪೆ ಕೆಳಗೆ ನುಗ್ಗಿ ರಂಗೋಳ ಕೆಳಗೆ ದೂರಕ್ಕೆ ದಾರಿ ಇರ್ತದೆ. ಅದನ್ನ ಅಧಿಕಾರಿಗಳು ಹೇಳಕ್ಕಾಗಲ್ಲ. ಪಾಪ ಅವ್ರ ಮೇಲೆ ಅಧಿಕಾರಿಗಳು ಇರ್ತಾರೆ, ಸರ್ಕಾರ ಇರ್ತದೆ. ಬೇಟೆಗೌಡರು ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿದ್ರು. ಅದೇ ನಮ್ಮ ಆಹಾರ ಇಲಾಖೆಯವ್ರಿಗೆ ಹೇಳಕ್ಕಾಗಲ್ಲ. 5 ಜನ 6 ಜನ ಇರ್ತೀರಿ, ಅದನ್ನ ಸಪರೇಟ್ ಮಾಡ್ಕೊಂಡು ನಿಮ್ APL ಆಗಿರೋರು ಮಾಡ್ಕೊಂಡ್ರಿ. ತಾಯಿ ತಂದೆಗೆ ಹೋಗ್ಬೇಕು, ತಾಯಿ ತಂದೆಗೆ ಯಾರು ಊಟ ಹಾಕೋರೆಲ್ಲ ಮಾಡಲ್ಲ, ಅವ್ರನ್ನ BPL ಆಗಿ ಉಳಿಸಿ ನೀವು APL ಮಾಡ್ಕೊಂಡ್ರಿ. ಯಾಕಂದ್ರೆ ಮಾನದಂಡ 1,20,000 ಮೇಲ್ಪಟ್ಟವ್ರಿಗೆ APL ಕೊಡ್ಬೇಕು ಅನ್ನೋದು ಕೇಂದ್ರ ಸರ್ಕಾರದ ಆದೇಶ. ಅದನ್ನ ನಾವ್ ಯಾರು ಏನು ಕಡೆಗಣಿಸಕ್ಕಾಗಲ್ಲ. ಆದ್ರಿಂದ ನೀವು ಈಗ ಪರ್ಸನಲ್ ಆಗಿ ಹೋಗಿ ನಮ್ಮ ಆಹಾರ ಇಲಾಖೆ ಶಿವಕುಮಾರ್ ಮಾಡಿದ್ರೆ ತುಂಬಾ ಒಳ್ಳೆಯವರು, ಖಂಡಿತ. ಅವ್ರು ಸ್ವಲ್ಪ ಇವತ್ತು ನೀವು ಕೇಳಿರೋ ಕ್ವಶನ್ಗಳು ಸ್ವಲ್ಪ ಇದಾಗಿ ಚಿಲ್ಲದ್ರಾಗಿ ಕೋಪದಲ್ಲಿ ಮಾತಾಡಿರೋದು ಭಾರಿ ಒಳ್ಳೆಯವ್ರನ್ನ ನೋಡಿದ್ದೀನಿ. ಅವ್ರನ್ನ ಹತ್ರ ಹೋಗಿ ಮುಖ್ಯವಾಗಿ ಆಗ್ಲೇ ನಮ್ಮ ಬೇಟೆಗೌಡರು ಹೇಳಿದ್ರು, ಎಲ್ಲಕ್ಕೂ ಬೇಕಾದಂಥದ್ದು ಆಹಾರ ಪದ್ಧತಿ ಕಾರ್ಡ್. ಏನು ನೀವು ಆರೋಗ್ಯಕ್ಕೆ ಹೋಗ್ಬೇಕಾದ್ರೆ, ಒಂದು ಎಜುಕೇಶನ್ಗೆ ಹೋಗ್ಬೇಕಾದ್ರೆ ಎಲ್ಲಕ್ಕೂ ಕಾರ್ಡ್ ಬೇಕು. ನೋಡಿ, ಈಗ ಹಿಂದೆ ಕೇಂದ್ರ ಸರ್ಕಾರ ಜನಧನ್ ಖಾತೆಗಳನ್ನು ಮಾಡಿಸಿಲ್ಲ. ಖಾತೆಗಳು ಮಾಡಿಸಿದ್ರು ನಿಮ್ಗೆ 2,000 ಆಗ್ತೀನಿ ಅಂತ ಮಾಡಿಸಿದ್ರು. ಅದರಲ್ಲಿ ಇವತ್ತು ನೀವು ಟ್ರಾನ್ಸಾಕ್ಷನ್ ಮಾಡಿರ್ತೀರ, ಅಕೌಂಟ್ ಫ್ರೀ ಬಂದ್ಬಿಡ್ತಂತ ಕಣ್ಣು ಮುಚ್ಕೊಂಡೆಲ್ಲ ಮಾಡಿದ್ರೆ. ಅವರು ಭಾರಿ ಬುದ್ಧಿವಂತರಿದ್ದಾರೆ, ಜನ ದಟ್ಟರಿದ್ದೀರಿ. ಖಂಡಿತ ಹೇಳ್ತಾ ಇದೀನಿ ಕೇಳ್ರಿ. ಬುದ್ಧಿವಂತನ ಮುಂದಿನ ಯೋಚನೆ ಮಾಡೇ ನಿಮ್ಗೆ ಅಕೌಂಟ್ ಓಪನ್ ಮಾಡಿಸಿದ್ರು. ಇವಾಗ ಟ್ರಾನ್ಸಾಕ್ಷನ್ ಮಾಡಿದ್ರಿ, ಟ್ರಾನ್ಸಾಕ್ಷನ್ ಮಾಡಿ 1,20,000 ಆದ್ಮೇಲೆ ಕಾರ್ಡ್ ಕಿತ್ತರು. ಕಾರ್ಡ್ ಇಲ್ಲಿದ್ಮೇಲೆ ನಿಮ್ಗೆ ಏನ್ ಕಾತದೆ? ಎಲ್ಲಕ್ಕೂ ಬೇಕು. ಅವೆಲ್ಲ ನಾವು ಬುದ್ಧಿವಂತ ತೋರಿಸಿದ್ರೆ ನಾವು ಬುದ್ಧಿವಂತರ ಆಗ್ಬೇಕಾಗ್ತದೆ. ಅದನ್ನ ನೋಡಿ ಅದನ್ನ ಈಗ ಕಾರ್ಡ್ ಸರಿಪಡಿಸ್ಕೊಂಡ್ರೆ ನಿಮ್ದು ಆಗಲ್ಲ. ಏನು ಸರ್ಕಾರದ ಏನು ಸೌಲಭ್ಯಗಳಿವೆ ಅವನು ಪಡಿಬೇಕಾದ್ರೆ ಮುಖ್ಯವಾಗಿ ಆಹಾರ ಕಾರ್ಡ್ ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಟೇಲ್ ಬಾಬು, ಉಪಾಧ್ಯಕ್ಷೆ ಆಶಾರಾಣಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೆಹಬೂಬ್, ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ, ಕಾರ್ಯದರ್ಶಿ ರೂಪಾ, ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯರಾದ ಬೇಟೆಗೌಡ, ಮಂಜುನಾಥ್, ಹೇಮಣ್ಣ ಸೇರಿದಂತೆ ಆಹಾರ ಇಲಾಖೆ ಅಧಿಕಾರಿ ಶಿವಕುಮಾರ್,
ಸಾರಿಗೆ, ಕೆಇಬಿ, ಮಕ್ಕಳ ಕಲ್ಯಾಣ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.